ನಮಸ್ಕಾರ ಸ್ನೇಹಿತರೆ, ನಂದಿ ಫಾರ್ಮಿಂಗ್ ಕನ್ನಡದ ನೂತನ ವಿಡಿಯೋಗೆ ಸ್ವಾಗತ. ಈ ದಿನ ಕೃಷಿ ಮಾಹಿತಿ ಅಂದ್ರೆ ಅಜೋಲ. ಈ ಅಜೋಲ ಹಸು, ಕುರಿ, ಕೋಳಿ ಸಾಕಾಣಿಕೆಯಲ್ಲಿ ಅತ್ಯುತ್ತಮವಾದ ಪಾತ್ರವನ್ನ ನಿರ್ವಹಿಸುತ್ತವೆ. ಹೌದು, ಜಾನುವಾರು ಸಾಕುವ ರೈತರಿಗೆ ಪೌಷ್ಟಿಕ ಆಹಾರದ ಬೇಡಿಕೆ ಈಡೇರಿಸುವಲ್ಲಿ ಅಜೋಲ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಅಜೋಲ ನೀರಿನ ಮೇಲೆ ಬೆಳೆಯುವಂತಹ ಹಸಿರು ಪಾಚಿ, ಪಶುಗಳಿಗೆ ಉತ್ತಮ ಆಹಾರ ನೀಡುವಂತದ್ದಾಗಿದೆ. ಹಾಗಾದ್ರೆ ಈ ಅಜೋಲ ಬೆಳೆಯುವುದೇ ಹೇಗೆ, ಯಾವ ರೀತಿಯಲ್ಲಿ ಬೆಳೆಯಬಹುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಜಾನುವಾರುಗಳಿಗೆ ಉಪಯೋಗಿಸುವ ಪೌಷ್ಟಿಕ ಆಹಾರವಾದ ಅಜೋಲ ಇದು ರೈತರ ಪಾಲಿಗೆ ಒಂದು ರೀತಿಯ ವರದಾನವೇ ಸರಿ. ಪಶುಪಾಲನೆ ಮಾಡುವವರು ಪ್ರತಿ ವರ್ಷ ಮೇವು ಸಂಗ್ರಹಿಸಿಟ್ಟುಕೊಳ್ಳಲು ಆಗುವುದಿಲ್ಲ. ಬೇರೆಡೆಯಿಂದ ತರಿಸಲು ಆಗದೇ ಇರುವವರಿಗೆ ಈ ಅಜೋಲ ಅವರ ತಲೆನೋವನ್ನ ಕಡಿಮೆ ಮಾಡುತ್ತದೆ. ಇದನ್ನ ಗೊಬ್ಬರವಾಗಿಯೂ ಕೂಡ ಇದನ್ನ ಉಪಯೋಗಿಸಬಹುದು. ಇದರಲ್ಲಿ ಸಾರಜನಕ ಸ್ಥಿರವಾಗಿರುತ್ತದೆ. ಇದನ್ನ ಗೊಬ್ಬರವಾಗಿಯೂ ಕೂಡ ಇದನ್ನ ಉಪಯೋಗಿಸಿಕೊಳ್ಳಬಹುದು. ಅಜೋಲದಲ್ಲಿರುವ ಪೋಷಕಾಂಶಗಳು. ಅಜೋಲ ಮಣ್ಣಿನಲ್ಲಿ ಹ್ಯೂಮಸ್ ಮಟ್ಟವನ್ನು ಹೆಚ್ಚಿಸುತ್ತದೆ ಹಾಗೂ ಮಣ್ಣಿನ ಗುಣಗಳನ್ನು ಅಭಿವೃದ್ಧಿಗೊಳಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಜೋಲವನ್ನ ಪರ್ಯಾಯ ಪಶು ಆಹಾರವಾಗಿ ಮತ್ತು ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆಯಲ್ಲಿ ಆಹಾರವಾಗಿ ಬಳಸಲಾಗುತ್ತದೆ. ಅಜೋಲದಲ್ಲಿ 4% ಸಾರಜನಕ ಹಾಗೂ 24% ಸಸಾರಜನಕ ಮತ್ತು ಸಸ್ಯಗಳ ಬೆಳವಣಿಗೆಗೆ ಬೇಕಾಗಿರುವಂತಹ ಲಘು ಪೋಷಕಾಂಶಗಳು ಇವೆ ಎಂದು ಹೇಳಲಾಗುತ್ತೆ. ಅಜೋಲದಲ್ಲಿ 25% ಪ್ರೋಟೀನ್, 10% ಮಿನರಲ್ಸ್, 7% ಅಮಿನೋ ಆಸಿಡ್ ಇವು ಪಶುಗಳಿಗೆ ಸುಲಭವಾಗಿ ಜೀರ್ಣವಾಗಲು ಸಹಾಯವಾಗಿರುವಂತಹ ಆಹಾರವಾಗಿವೆ. ಅಜೋಲ ಬೆಳೆಯುವುದು ಹೇಗೆ? ಆರಂಭದಲ್ಲಿ ನೆಲವನ್ನು ಸ್ವಚ್ಛಗೊಳಿಸಿ ಸಮತಟ್ಟಾಗಿರಬೇಕು. 2.25 ಮೀಟರ್ ಉದ್ದದ ಹಾಗೂ 1.5 ಮೀಟರ್ ಅಗಲ ಇರುವಂತಹ ಗುಂಡಿಯನ್ನು ತೆಗೆಯಬೇಕಾಗುತ್ತದೆ. ಹಾಗೆಯೇ ಅದಕ್ಕೆ ಅನುಕೂಲಕ್ಕೆ ಅನುಗುಣವಾಗಿ ಉದ್ದ ಅಗಲವನ್ನು ನೀವು ಬಳಸಿಕೊಳ್ಳಬಹುದು. ಬಳಿಕ 1 ಅಂಗುಲದಷ್ಟು ಎತ್ತರಕ್ಕೆ ಮರಳನ್ನು ಹಾಕಿ ಇದರ ಮೇಲೆ ತೊಟ್ಟಿಯ ಮೇಲ್ಭಾಗದ ಅಂಚಿನವರೆಗೆ ಬರುವಂತೆ 120 ರಿಂದ 150 GCM ಶಿಲ್ಫಾಲಿನ್ ಶೀಟನ್ನು ಹರಡಬೇಕು. ಬಳಿಕ 30 ರಿಂದ 35 ಕಿಲೋದಷ್ಟು ಫಲವತ್ತಾದ ಮಣ್ಣನ್ನು ಸಮಾನವಾಗಿ ಇದರ ಮೇಲೆ ಹರಡಬೇಕಾಗುತ್ತದೆ. ಬಳಿಕ ಸುಮಾರು 5 ಕಿಲೋದಷ್ಟು ಸಗಣಿ, 40 ಗ್ರಾಂ ಖನಿಜ ಮಿಶ್ರಣವನ್ನು ಸೇರಿಸಿ ನೀರಿನಲ್ಲಿ ಕಲಸಿದ ನಂತರ ಮಣ್ಣಿನ ಮಿಶ್ರಣವನ್ನು ಮಾಡಬೇಕು. ಸುಮಾರು 7 ರಿಂದ 10 ಸೆಂಟಿಮೀಟರ್ ಎತ್ತರದವರೆಗೆ ನೀರನ್ನು ಹಾಯಿಸಬೇಕಾಗುತ್ತದೆ. 1 kgಯಷ್ಟು ಅಜೋಲ ಕಲ್ಚರ್ ಅಥವಾ ಹೆಪ್ಪನ್ನ ಮೇಲ್ಭಾಗದಲ್ಲಿ ಸಮಾನವಾಗಿ ಬೀಳುವಂತೆ ಹಾಕಬೇಕು. ಇಷ್ಟು ಮಾಡಿದ ನಂತರ ಅಜೋಲದ ಮೇಲೆ ನೀರನ್ನು ಚಿಮುಕಿಸಿ. ಇದು ಬಹುಬೇಗನೆ ಬೆಳೆಯಲು ಸಹಾಯವನ್ನು ಮಾಡುತ್ತದೆ. ಕಟಾವಿನ ಮಾಹಿತಿ. 7 ದಿನಗಳ ನಂತರ ಮೊದಲ ಇಳುವರಿಯನ್ನು ನಾವು ಪಡೆಯಬಹುದು. ನಂತರ ಪ್ರತಿ 2 ದಿನಗಳಿಗೊಮ್ಮೆ ಅಜೋಲವನ್ನು ನಾವು ಕಟಾವು ಮಾಡಬಹುದು. ಪ್ರತಿ 10 ದಿನಕ್ಕೊಮ್ಮೆ 10 kg ಸಗಣಿ, 20 ಗ್ರಾಂ ಮಿನರಲ್ಸ್ ಅನ್ನ ನೀರಿನೊಂದಿಗೆ ಕಲಸಿ ಅಜೋಲದಲ್ಲಿ ಸೇರಿಸುತ್ತಾ ಇರಬೇಕು. ಇದು ಉತ್ತಮ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತದೆ. 20 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಇದು ಉತ್ತಮವಾಗಿ ಬೆಳೆಯುತ್ತದೆ. ತೊಟ್ಟಿಯಿಂದ ಅಜೋಲವನ್ನ ಹೇಗೆ ತೆಗೆಯುವುದು? ತೊಟ್ಟಿಯಿಂದ ಅಜೋಲ ತೆಗೆದು ಇದರಲ್ಲಿ ಅತಿ ಚಿಕ್ಕ ಅಜೋಲವನ್ನ ಬೇರ್ಪಡಿಸಿ ಅದನ್ನ ಪುನಃ ತೊಟ್ಟಿಯಲ್ಲಿ ಹಾಕಿ ಅದು ಮತ್ತೆ ಬೆಳೆಯಲು ಪ್ರಾರಂಭಿಸುತ್ತದೆ. ಈ ರೀತಿ ಮಾಡ್ತಾ ಹೋಗುವುದರಿಂದ ಉತ್ತಮವಾಗಿರುವಂತಹ ಅಜೋಲವನ್ನ ನೀವು ಬೆಳೆಯಬಹುದು. ಅಜೋಲವನ್ನ ಆಕಳು, ಎಮ್ಮೆ, ಕೋಳಿ, ಆಡು, ಮೇಕೆ, ಮೊಲ, ಹಂದಿ, ಬಾತುಕೋಳಿ ಮತ್ತು ಮೀನುಗಳಿಗೆ ಪೂರಕ ಆಹಾರವಾಗಿ ಬಳಸಬಹುದು. ಇದರಲ್ಲಿ ಒಟ್ಟು 6 ತಳಿಗಳಿದ್ದು ಅವುಗಳಲ್ಲಿ ಪಿನ್ನಾಟ ಹಾಗೂ ಮೈಕ್ರೋಪಿಲ್ಲಾ ತಳಿಗಳು ಹೆಚ್ಚು ಪ್ರಚಲಿತದಲ್ಲಿವೆ. ಮೈಕ್ರೋಪಿಲ್ಲಾ ತಳಿಗಳನ್ನ ಮೇವಿನ ಬಳಕೆಗಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ರೈತರು ಉಪಯೋಗಿಸುತ್ತಾರೆ. ಮೈಕ್ರೋಪಿಲ್ಲಾ ಅಜೋಲವನ್ನ ವಿಭಿನ್ನವಾದ ವಾತಾವರಣಗಳಲ್ಲೂ ಕೂಡ ಬೆಳೆಯಬಹುದಾಗಿದೆ. ಹೆಚ್ಚು ಉಷ್ಣಾಂಶವಿರುವ ಪ್ರದೇಶಗಳಲ್ಲಿಯೂ ಸಹ ಇದು ಸರಾಗವಾಗಿ ಬೆಳೆಯುತ್ತದೆ. ಅಜೋಲವನ್ನ ಜಾನುವಾರುಗಳಿಗೆ ಕೊಡುವ ಮೊದಲು ಸಗಣಿ ವಾಸನೆಯನ್ನ ನಿವಾರಿಸಲು ಶುದ್ಧವಾಗಿ ತೊಳೆಯಬೇಕಾಗುತ್ತದೆ. ಅವುಗಳಿಗೆ ನೀಡುವ ನಿತ್ಯದ ಆಹಾರದಲ್ಲಿ 5% ಅಜೋಲವನ್ನ ಪೂರೈಸಬೇಕು. ಮೊದಮೊದಲು ಜಾನುವಾರುಗಳು ಇದನ್ನ ನಿರಾಕರಿಸುತ್ತವೆ. ಕ್ರಮೇಣ ಸೇವಿಸಲು ಶುರು ಮಾಡುತ್ತವೆ. ಅಭ್ಯಾಸವಾಗುವವರೆಗೂ ಇಂಡಿ ಅಥವಾ ದಾಣಿಯ ಜೊತೆ ಮಿಶ್ರಣವನ್ನ ಮಾಡಿ ಕೊಡ್ತಾ ಹೋಗಿ. 6 ತಿಂಗಳು ಮೀರಿದ ಕರುಗಳಿಗೆ ಮಾತ್ರ ಈ ಅಜೋಲವನ್ನ ನೀಡಬಹುದು. 1 ರಿಂದ 5 ತಿಂಗಳು ಇರುವಂತಹ ಕರುಗಳಿಗೆ ಇದನ್ನ ಕೊಡಬಾರದು. ಕೋಳಿ, ಕುರಿ, ಆಡು, ಮೊಲ, ಮೀನು ಮತ್ತು ಹಂದಿಗಳಿಗೂ ಹಸಿಯಾದ ಅಜೋಲವನ್ನ ಆಹಾರವಾಗಿ ಕೊಡಬಹುದಾಗಿದೆ.